ಹಾಯ್ ಎಲ್ಲರಿಗೂ ಪುಷ್ಪಾ ಚಾನಲ್ಗೆ ಸ್ವಾಗತ. ಇವತ್ತು ಚಿಕನ್ ಕಬಾಬ್ ಹೇಗೆ ಮಾಡೋದೆಂದು ನೋಡೋಣ. ಮೊದಲಿಗೆ 1 kgಷ್ಟು ಚಿಕನನ್ನು ತೊಗೊಂಡಿದ್ದೀನಿ. 2 ರಿಂದ 3 ಬಾರಿ ತೊಳೆದು ನೀರನ್ನೆಲ್ಲ ಸೋಸಿ ಒಂದು ಬಟ್ಲಲ್ಲಿ ಹಾಕಿದ್ದೀನಿ. ಒಂದು ತಟ್ಟೆಯನ್ನು ತಗೊಂಡು ಅದಕ್ಕೆ ಅಂಗಡಿಯಲ್ಲಿ ಸಿಗುವಂತಹ 2 ಕಬಾಬ್ ಪೌಡರ್ ಪ್ಯಾಕೆಟನ್ನು ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ ಪುಡಿ, 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಮನೆಯಲ್ಲೇ ಮಾಡಿರುವಂತಹ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಸ್ವಲ್ಪ, 1/2 ಟೇಬಲ್ ಸ್ಪೂನ್ ವೈಟ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮೊಟ್ಟೆ. ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸ. ಈಗ ಇವೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ. ನೋಡಿ, ನಾನು ಕಲರನ್ನು ಯೂಸ್ ಮಾಡದೆ ಯಾವ ಥರ ಕಲರ್ ಬಂದಿದೆ ಅಂತ. ಈಗ ಇದಕ್ಕೆ ತೊಳೆದಿಟ್ಟುಕೊಂಡಿರುವಂತಹ ಕರಿಬೇವಿನ ಎಲೆಗಳು ಒಂದು 15 ರಿಂದ 20 ಎಲೆ. ಈಗ ಅದನ್ನು ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಸಹ ಸೇರಿಸ್ತಾ ಇದ್ದೇನೆ, ಮಿಕ್ಸ್ ಮಾಡ್ತಾ ಇದ್ದೇನೆ. ಆ ಮಸಾಲೆ ಎಲ್ಲ ಚಿಕನ್ನಿಗೆ ಅಂಟ್ಕೊಳ್ಳೋಷ್ಟು ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು 2 ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಡ್ತಿದ್ದೇನೆ. ನಿಮಗೆ ಇನ್ನೂ ಹೆಚ್ಚು ಟೈಮ್ ಫ್ರಿಜ್ಜಲ್ಲಿ ಇಡಬೇಕಂದ್ರೂ ಸಹ ಇಟ್ಕೋಬೋದು. ನೋಡಿ, ನಾನು 2 ಗಂಟೆಗಳ ಕಾಲ ಫ್ರಿಜ್ಜನ್ನಿಟ್ಟು ತೆಗೆದಿದ್ದೇನೆ. ಈಗ ಎಣ್ಣೆಗೆ ಹಾಕುವ. ಈಗ ಒಂದು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಕಾದ ನಂತರ ನೋಡಿ, ಕಾದಿದೆ ಎಣ್ಣೆ. ಈಗ ಮಿಕ್ಸ್ ಮಾಡಿರುವಂಥ ಚಿಕನ್ ಕಬಾಬ್ ಅದನ್ನು ಹಾಕ್ತಾ ಇದ್ದೇನೆ. ಹದಿನೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಫುಲ್ಲು ಕಲರ್ ಬಂದಿರುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಈ ಚಳಿಗಾಲಕ್ಕೆ ಎಲ್ಲರೂ ತಿನ್ನುವಂತಹ ಒಂದೊಳ್ಳೆ ಚಿಕನ್ ಕಬಾಬ್ ರೆಡಿ ಟು ಟೇಸ್ಟ್. ನೋಡಿ, ರೆಡಿಯಾಗಿದೆ ಚಿಕನ್ ಕಬಾಬ್. ಎಲ್ಲರೂ ಇಷ್ಟಪಟ್ಟು